ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾರ್ಕೋನಹಳ್ಳಿ ಜಲಾಶಯ. ಈ ಜಲಾಶಯ ಏಷ್ಯಾದಲ್ಲೇ ಮೊಟ್ಟ ಮೊದಲ ಸೈಪನ್ ತಂತ್ರಜ್ಞಾನ ಬಳಸಿ ಸ್ವಯಂ ಚಾಲಿತ ಮಾರ್ಕೋನಹಳ್ಳಿ ಡ್ಯಾಮ್ ಇದಿರ್ತಕ್ಕಂಥ ಜಾಗ ಬಂದ್ಬಿಟ್ಟು ಯಡಿಯೂರು ಹತ್ರ ಇರ್ತಕ್ಕಂಥದ್ದು. 2ರಿಂದ 5ರಿಂದ 6 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಬಂದ್ಬಿಟ್ಟು ಟೋಟಲ್ 4 ಗೇಟ್ ಇದೆ. ಇದು ಮಳೆಗಾಲ ಇರೋದ್ರಿಂದ ಇವತ್ತು ನಮಗೆ ಈ ಲೆವೆಲ್ ನೀರಿದೆ. ಮಳೆ ಇದ್ದಿದ್ದರೆ ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ತೆಗೆದಿರ್ತಕ್ಕಂಥ. ಬನ್ನಿ ಫ್ರೆಂಡ್ಸ್, ಈ ಜಲಾಶಯ ಇರೋದು ಮಾರ್ಕೋನಹಳ್ಳಿಯಿಂದ 3 ಕಿಲೋಮೀಟರ್ ಪ್ಲೇಸಲ್ಲಿ ಇರೋದು. ಇದು ಕುನಗಲ್ ತಾಲೂಕಿನಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಮಾರ್ಕೋನಹಳ್ಳಿ ಅಣೆಕಟ್ಟು ಆಗಿದೆ ಸ್ನೇಹಿತರೆ. ಇದನ್ನು ಮೈಸೂರು ರಾಜರಾದ 4ನೇ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದರು. ಇದನ್ನು 6070 ಹೆಕ್ಟೇರ್ ಭೂಮಿಗೆ ನೀರಾವರಿ ಮಾಡಲು ನಿರ್ಮಿಸಲಾಗಿದೆ ಮತ್ತು 139 ಮಿಲಿ ಕಲ್ಲಿನ ರಚನೆಯನ್ನು ಹೊಂದಿದೆ ಮತ್ತು 2 ಬದಿಗಳಲ್ಲಿ 1470 ಮೀಟರ್ಗಳವರೆಗೂ ವಿಸ್ತರಿಸಿರುವ ಜೋಡಿ ಮಣ್ಣಿನ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಈ ಜಲಾಶಯ ಕೆಪಾಸಿಟಿ ಬಂದ್ಬಿಟ್ಟು 4103 ಕಿಲೋಮೀಟರ್ ಸ್ಕ್ವೇರ್ ಫೀಟ್, ಅಂದರೆ 1584 ಸ್ಕ್ವೇರ್ ಮೀಟರ್ ಮಿಲಿಮೀಟರ್ನ ಜಲಾಶಯವನ್ನು ಪ್ರದೇಶವನ್ನು ಹೊಂದಿದೆ ಮತ್ತು ಸರಾಸರಿ ಈ ಸಮುದ್ರ ಮಟ್ಟಕ್ಕಿಂತ 731.57 ಮೀಟರ್ ಪೂರ್ಣ ಜಲಾಶಯದ ಮಟ್ಟದಲ್ಲಿ 68 ಮಿಲಿಯನ್ ನೀರನ್ನು ಹಿಡಿದುಕೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 5 ಗೇಟ್ ಉಳ್ಳ 2 ಸೈಪನ್ ಗೇಟ್ ಉಳ್ಳ ಒಂದು ಜಲಾಶಯ. ಇದು ಹೊರ ನೀರು ಹೋಗತಕ್ಕಂಥ ಜಾಗ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇದ್ರ ಬಗ್ಗೆ ತುಂಬಾ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಈ ನೀರು ಶಿಂಷಾಪುರ ಡ್ಯಾಮು ಮತ್ತು ಇಗ್ಲೂರು ಡ್ಯಾಮ್ಗೆ ಹೋಗಿ ಸೇರುತ್ತೆ ಸ್ನೇಹಿತರೆ. ಹಾಗೆ ಶಿವನ ಸಮುದ್ರ ಸೇರಿ ಕಾವೇರಿ ಸೇರುತ್ತೆ ಸ್ನೇಹಿತರೆ. ಇದರ ವಿಶೇಷ ಏನಂತಂದ್ರೆ, ಶಿಂಷಾ ನದಿ ಇಲ್ಲಿ ತುಂಬಿ ಹರಿದು ಮುಂದೆ ಹೋಗಿ ಗನುಲು ಫಾಲ್ಸ್ ಮತ್ತು ಸೇರುತ್ತೆ. ಮತ್ತು ಸ್ನೇಹಿತರೆ, ಫುಲ್ ರಿಸರ್ವಿಯರ್ ಲೆವೆಲ್ ಬಂದ್ಬಿಟ್ಟು 731 ಮಿಲಿ ಅಬೋವ್ ದಿ ಸಿ ಲೆವೆಲ್. ಇದು ಡ್ಯಾಮಿನ ತೋರಿಸ್ತಕ್ಕಂಥ ಜಾಗ. ಇಲ್ಲೇ ಮುಂದೆ ನಾವು ಇನ್ನೊಂದು ಬದಿಯಿಂದ ನಾವು ನಿಮಗೆ ಡ್ಯಾಮಿನ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಇದು 2 ಕಡೆಯಿಂದ ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ಡ್ಯಾಮು. ಸೆಂಟ್ರಲ್ಲಿ ಕಲ್ಲುಗಳನ್ನು ಮತ್ತು ಗೇಟ್ಗೋಸ್ಕರ ಮಾಡಿದ್ದಾರೆ ಸ್ನೇಹಿತರೆ. ಇದು ಜಲಾಶಯ ಬರುವ ಪ್ರವಾಸಿಗರಿಗೆ ವಿಶ್ರಾಂತಿ ಪ್ರದೇಶವನ್ನು ಅಲ್ಲಿ ನಮಗೆ ಮಾಡಿದ್ದಾರೆ ಸ್ನೇಹಿತರೆ. ನಾವು ಇಲ್ಲಿ ಬಂದು ಮಕ್ಕಳ ಜೊತೆ ಆಗಲಿ ಕುಟುಂಬ ಸಮೇತರಾಗಿ ಬಂದು ಒಂದೆಡೆ ಪಿಕ್ನಿಕ್ ಅನ್ನು ನಾವು ಮಾಡ್ಲಿಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ನೋಡೋಣ ಬನ್ನಿ, ಈ ಜಲಾಶಯದ ಹತ್ತಿರವಾಗಿ ಏನಿದೆ ಎಂತ ಇದೆ ಅಂತ ಒಂದು ವಿಶೇಷವಾದ ನಿಮಗೆ ನಾವು ಒಂದು ವಿಷಯವನ್ನು ತೋರಿಸ್ತೇವೆ ಸ್ನೇಹಿತರೆ. ಅದು ಸೈಪನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಮುಂದೆ ನಿಮಗೆ ಇದೇ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ನಾನು ನಿಮಗೆ ತೋರಿಸುತ್ತೇವೆ ಸ್ನೇಹಿತರೆ. ಇದೇ ತರ ಒಳ್ಳೊಳ್ಳೆ ನಮಗೆ ವಿಡಿಯೋ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಹೀಗೆ ನಾವು ಬೆಳೀಲಿಕ್ಕೆ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗುತ್ತೆ ಸ್ನೇಹಿತರೆ. ಇದಾದ ಸಂದರ್ಭದಲ್ಲಿ ನಾವು ಟೋಟಲ್ ಇಲ್ಲಿವರೆಗೂ 540 ಸಬ್ಸ್ಕ್ರೈಬರ್ ಹೊಂದಿದ್ದೀವಿ ಸ್ನೇಹಿತರೆ. ನಮಗೆ ಸಬ್ಸ್ಕ್ರೈಬ್ ಮಾಡಿರೋದು ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೂ ತುಂಬ ಹೃದಯದ ಅಭಿನಂದನೆಗಳು ಸ್ನೇಹಿತರೆ. ಹೀಗೆ ನೋಡಿ ಸ್ನೇಹಿತರೆ, ಇದು ಅಲ್ಲಿ ಒಬ್ರು ಟೂರಿಸ್ಟ್ ಚೈನಾದಿಂದ ಬಂದ ಟೂರಿಸ್ಟು ಮೀನು ಹಿಡಿತಾ ಇದ್ದಾರೆ ಸ್ನೇಹಿತರೆ. ಆ ಮೀನು ಹಿಡಿದ ಜಾಗದಲ್ಲಿ ನಿಮ್ಗೆ ನಾವು ತೋರಿಸ್ತಾ ಇದ್ದೇವೆ ಸ್ನೇಹಿತರೆ. ಇದು ನೀರು ಒಳ ಹೋಗತಕ್ಕಂತ ಜಾಗ. ಸೈಪನ್ 2 ಗೇಟ್ಗಳು. ಬನ್ನಿ ಸ್ನೇಹಿತರೆ, ನಿಮಗೆ ಮಾರ್ಕೋನಹಳ್ಳಿ ಡ್ಯಾಮ್ ಮೇಲಿನ ವಿಹಂಗಮ ನೋಟ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಬನ್ನಿ ಹೋಗೋಣ. ಇದು ಮೇಲಿಂದ ತೆಗೆದಂತ ಇದು ವಿಡಿಯೋ. ಈಗ ಕೆಳಗಡೆ ಹೇಗೆ ಕಾಣುತ್ತೆ ನೋಡಿ ಸ್ನೇಹಿತರೆ. ಇದು ಕಲ್ಲಿನಿಂದ ಕಟ್ಟಿರ್ತಕ್ಕಂಥ, ಇಲ್ಲಿ ಸೆಂಟ್ರಲ್ಲಿ ಕಲ್ಲನ್ನು ಯೂಸ್ ಮಾಡಿ ಕಟ್ಟಲಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮಾರ್ಕೋನಹಳ್ಳಿ ಡ್ಯಾಮಿನ ಜಲಾಶಯ ವಿಹಂಗಮ ನೋಟ. ಇದು ಹೇಮಾವತಿ ನದಿ ನೀರಣ್ಣ ಇದು? ಶಿಂಷಾ ನೀರು ಮತ್ತೆ ಹೇಮಾವತಿ ನೀರು. ಓಕೆ, ಮಳೆ ಬಂದ್ಬಿಟ್ರೆ ಫುಲ್ ತುಂಬ್ಕೊಂಡ್ಬಿಡುತ್ತೆ. ಓಕೆ. ಮುಂದೆ ಎಲ್ಲಿ ಹೋಗತ್ತಾನೆ ಇದು? ಹಿಂಗೆ ಮುಂದೆ ಓ ಹೌದ್ರಾ? ಹಾಂ.
ಇದು ಹೆಂಗಣ್ಣ ಇವಾಗ ಯಾವ ಥರ? 88 ನೀರು ಬಂದಾಗ ಹಾಂ ಅಣ್ಣ. ಆಟೋಮೆಟಿಕ್ ಹೋಗುತ್ತೆ. ಓಕೆ ಓಕೆ ಓಕೆ. ಅದೇ ಆಟೋಮೆಟಿಕ್ ಹೊಂಟೋಗುತ್ತೆ. ಇದು ಸುತ್ತ 16 ಪೈಪು. ಹಾಂ ಅಣ್ಣ. ಇದಕ್ಕೆ ಟಚ್ ಆದ ತಕ್ಷಣ ಹಾಂ ಆಟೋಮೆಟಿಕ್ ಆಗಿ ಗೇರಿಂದಾನೇ ಎಳ್ಕೊಂಡ್ಬಿಡ್ತದೆ. ಓ ಒಳಗಡೆ ಹೋಗ್ಬಿಡುತ್ತೆ. ಓಕೆ ಓಕೆ. ಗೇಟ್ ಎಲ್ಲ ಇಲ್ಲಣ್ಣ ಇಲ್ಲಿ? ಗೇಟ್ ಏನಿಲ್ಲ, ಏರಿಂದಾನೇ ಎಳ್ದು ಆಚೆ ಬಿಡ್ಬಿಡ್ತದೆ. ಓಕೆ ಓಕೆ ಆಚೆ ಓಕೆ. ಪಾಸ್ ಆಗ್ಬಿಡ್ತದೆ ನೀರು ಆಟೋಮೆಟಿಕ್. ಇದು ಹಾಂ ಹಾಂ. ವಿಶ್ವೇಶ್ವರಯ್ಯ ಪ್ಲಾನಿಂಗ್ ಇವೆಲ್ಲ. ಹೌದ್ರಾ? ಹಾಂ ಹಾಂ. ಆ ಕಡೆ ಒಂದು ಈ ಕಡೆ ಒಂದು 2 ಪ್ಲಾನಿಂಗ್ ಇದೆನಾ? ಎರಡಿದೆ. ಹಾಂ ಹಾಂ. ಇಲ್ಲಿ ಒಳಗಡೆ ನೋಡಿ ಬನ್ನಿ. ಹೌದು. ಕಲ್ಲಿಂದಾನೆ ಕಟ್ಟಿರೋದು. ಆ ಸುತ್ತ ಬರುತ್ತೆ ನೋಡಿ, ಸೋದನಲ್ಲ, ಅಲ್ಲಿಂದ ನೀರು ಬೀಳುತ್ತೆ ಸುತ್ತ 16 ಕೆಳಗಡೆ ಅದ್ರೊಳಗೆ ನೀರು ಬೀಳುತ್ತೆ. ಎಳ್ದು ಒಳಗೆ ಬಿಡ್ತದೆ ಹಾಂ ಹಾಂ ಆಟೋಮೆಟಿಕ್. ಹಾಂ ಹಾಂ ಹಾಂ. ಎಷ್ಟು ನೀರು ಬಂದ್ರು ಎಳ್ದಾಕ್ಬಿಡ್ತದೆ. 88 ಅಡಿ ಕಡಿಮೆ ಆಗೋವರೆಗೂ ಫುಲ್ಲು ಇದೇ ಎಳಿತಾವೆ. ಎರಡು ಆ ಕಡೆಯಿಂದ ಈ ಕಡೆ ಒಂದು ಇದೆ ಆಟೋಮೆಟಿಕ್. ಓಕೆ ಓಕೆ. ಇದು ಹಳ್ಳೆಕಾಯಿ, ಜೇನುತುಪ್ಪ, ಹಾಂ ಗಾಜೂರು, ಮಳ್ಳು, ಪಿಕ್ಕೆ ಚೂರು ಎಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ಅರ್ಧೆ ಹಾಕಿರೋದು, ಕಟ್ಟಿರೋದು ಹಾಕೋದು. ಅವಾಗೆಲ್ಲ ಸಿಮೆಂಟ್ ಇಲ್ವಲ್ಲ, ಎಲ್ಲ ಅರ್ಧೆ ಕಟ್ಟಿರೋದು. ಏನು ಒಂದು ಇದು ಚೂರು ಆಗಲೇ 80 ವರ್ಷ ಆಯ್ತಾನ ಕಟ್ಟಿದ್ದು? 80 ವರ್ಷ ಆಯ್ತು. ಹಾಂ ನೋಡಿ ಮತ್ತೆ. ಮುಂದೆ ಬೋರ್ಡ್ ಇದೆ, ತೋರಿಸ್ತೀನಿ. ಹಾಂ ಹಾಂ ಹಾಂ. ಬೋರ್ಡ್ ಇದು ನೀರು ಒಳಗಡೆ ಹೋಗ್ತಕ್ಕಂಥ? ನೀರು ಹೊರಗಡೆ ಪಾಸ್ ಆಗ್ಬಿಡ್ತದೆ. ಹಾಂ 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 ಅಣ್ಣ. ಆಚೆಗೆ ಪಾಸ್ ಆಗ್ಬಿಡ್ತದೆ. ಓಕೆ ಓಕೆ ಓಕೆ. ಹಾಂ ಹಾಂ ಹಾಂ. ಹ್ಞೂ. ಯಾವುದು ಏನೂ ಆಗಿಲ್ಲ. ಒಂದು ನಿಮಿಷ ಹೋಗ್ಬಿಡೋಣ. ಮಳೆ ಬಂದ್ರೆ ಇರಕ್ಕಾಗಲ್ಲ. ಎಂಡಿದೆ ಕೆಳಗಡೆ ಹೋಗ್ಬಿಡ್ತಾನ ಫುಲ್ಲು? ಫುಲ್ ಭೂಮಿ ಮಟ್ಟ ಆಚೆ ಹೊಂಟೋಗುತ್ತೆ ನೀರು ಪಾಸ್. ಹಾಂ ನೋಡ್ರಿ ಮತ್ತೆ ಬಂದು ಎಳೆದ ನೀರೆಲ್ಲ ಆಚೆಗೆ ಹೋಗೋದೇನೆ. ಎಮರ್ಜೆನ್ಸಿಗೋಸ್ಕರ ಒಂದು ಗೇಟನ್ನು ಕೂಡ ಇಲ್ಲಿ ರೆಡಿ ಇರುತ್ತೆ ಸ್ನೇಹಿತರೆ. ಎಷ್ಟು ಅಡಿ ಬೇಕಾ ಅಷ್ಟು ಬಿಟ್ಕೋಬೋದಲ್ಲ ನಾವು? 5 ಅಡಿ ಬೇಕಾದ್ರೆ 5 ಅಡಿ, 5 ಅಡಿ ಬೇಕಾದ್ರೆ 5 ಅಡಿ, 10 ಅಡಿ, ಎಷ್ಟು ಬೇಕಲ್ಲಿ ನೀರು ಬರ್ತಾ ಇದ್ರೆ ಜಾಸ್ತಿ ಮಾಡ್ಕೋದಿಲ್ಲ, ಕಮ್ಮಿ ಮಾಡ್ಕೋದಿಲ್ಲ. ಹಾಂ ಹಾಂ ಹಾಂ. ನೋಡಿ ಸ್ನೇಹಿತರೆ, ಏಷ್ಯಾದ ಸೈಪನ್ ತಂತ್ರಜ್ಞಾನ ಬಳಸತಕ್ಕಂಥ ಗೇಟ್ಗಳು ನಿಮಗೋಸ್ಕರ ನಾವು ತೋರಿಸಿದ್ದೀವಿ. ಇದು ಹೇಗಿತ್ತು ಸ್ನೇಹಿತರೆ? ಹೊಸ ಎಕ್ಸ್ಪ್ಲೋರ್ ನೀವು ಏನಾರ ನೋಡಿದಿರಾ ಇವತ್ತು? ಇದು ಮಾರ್ಕೋನಿ ಡ್ಯಾಮ್ ಇವತ್ತಿಂದ ಆಗಿತ್ತು ಸ್ನೇಹಿತರೆ. ಇದನ್ನು ಕಟ್ಟಿದವರು ಶ್ರೀ ಎಂ ವಿಶ್ವೇಶ್ವರಯ್ಯನವರ ಕಟ್ಟಿರತಕ್ಕಂಥ ಜಲಾಶಯ ಆಗಿತ್ತು. ಇದು ಸ್ಪೆಷಲ್ ಇಲ್ಲಿ ಏನಂದ್ರೆ ಸೈಪನ್ ಗೇಟು, ಅಂದ್ರೆ ಆಟೋಮೆಟಿಕ್ ತಾವೇ ಓಪನ್ ಆಗಿ ನೀರು ಹೋಗತಕ್ಕಂಥ ಒಳ ಹರಿವು ಇಂದ ಹೊರ ಹರಿವು ಹೋಗಲಿಕ್ಕೆ ಯೂಸ್ ಮಾಡಲಿಕ್ಕೆ 2 ಸ್ಪೆಷಲ್ ಆಗಿ ಗೇಟನ್ನು ಮಾಡಿದ್ರು ಸ್ನೇಹಿತರೆ. ಈ ವಿಶೇಷ ತಂತ್ರಜ್ಞಾನ ಏಷ್ಯಾದಲ್ಲೇ ಮೊದಲ ಬಾರಿಗೆ ಮಾಡಿರ್ತಕ್ಕಂಥವರು ಶ್ರೀ ಎಂ ವಿಶ್ವೇಶ್ವರಯ್ಯನವರು. ಇದು ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು 2ರಿಂದ 12 ಕಿಲೋಮೀಟರ್. ಹೀಗೆ ನಿಮಗೋಸ್ಕರ ಹೊಸ ಹೊಸ ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿಂದ ನಮ್ದು ಹೊಸ ಎಕ್ಸ್ಪ್ಲೋರ್. ನಮ್ಮ ಪಾರ್ಟ್ನರ್, ನಮ್ಮ ಕನಸು, ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ಸ್ನೇಹಿತರೆ. ಹೀಗೆ ನನ್ನ ಜೊತೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸ್ನೇಹಿತರೆ.